ಅನ್ನು ಕೂಡ ಆರಂಭ ಮಾಡಿದ್ದಾರೆ. ಅದಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಕುರಿತಂತೆ ಏನು ವಿದ್ಯಾರ್ಥಿಗಳ ನಡುವೆ ಆಕ್ರೋಶ ನಿರ್ಮಾಣ ಆಗಿತ್ತು, ಇದಕ್ಕೆ ಕೇಂದ್ರ ಸರ್ಕಾರ ಪೂರಕವಾದಂಥ ಸ್ಪಂದನವನ್ನು ಸ್ವತಃ ಪ್ರಧಾನಮಂತ್ರಿಗಳು ಇವತ್ತು ಹೇಳಿರುವಂಥದ್ದನ್ನು ನಾನು ಸ್ವಾಗತಿಸ್ತೇನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ತಕ್ಷಣ ಇದನ್ನು ತನಿಖೆಗೆ ಸರ್ಕಾರ ಕೊಟ್ಟಿದೆ. ಮರುಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದೆ. ಫಲಿತಾಂಶವೂ ಕೂಡ ಅತ್ಯಂತ ಶೀಘ್ರದಲ್ಲಿ ಪ್ರಕಟ ಆಗಿ ಮುಂದಿನ ಚಟುವಟಿಕೆಗಳು ನಡೀತಾ ಇದೆ. ಆದರೆ ಈ ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ನಿನ್ನೆ ಸ್ವತಃ ವಿಡಿಯೋ ಸಂದೇಶದಲ್ಲಿ ಹೇಳಿರುವಂಥದ್ದು, ಇದನ್ನು ಫಾಸ್ಟ್ ಟ್ರ್ಯಾಕ್ ಮುಖಾಂತರ ನಾವು ಇದನ್ನು ತನಿಖೆಯನ್ನು ಆದಷ್ಟು ಬೇಗ ತೀವ್ರಗೊಳಿಸಿ ಯಾರು ತಪ್ಪಿತಸ್ಥಿದ್ದಾರೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಎನ್ನುವಂಥ ವಿಶ್ವಾಸದ ಮಾತುಗಳನ್ನು ಹೇಳಿರುವಂಥದ್ದು ದೇಶದ ವಿದ್ಯಾರ್ಥಿ ಸಮುದಾಯಕ್ಕೆ ಸಮಾಧಾನವನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳು ತಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳಿಗೋಸ್ಕರ ಹೋರಾಟವನ್ನು ಮಾಡುವಂಥದ್ದು ಸರಿ. ಆದರೆ ಇದರ ದುರ್ಲಾಭವನ್ನು ಪಡೀಲಿಕ್ಕೆ ಬೇರೆ ಬೇರೆ ಸಂಘಟನೆಗಳು ಮತ್ತು ವಿರೋಧ ಪಕ್ಷಗಳು ಇದಕ್ಕೆ ಹಿಂಸಾರೂಪವನ್ನು ತಾಳಲಿಕ್ಕೆ ಪರೋಕ್ಷವಾಗಿ ಕಾರಣೀಭೂತರಾಗಿರೋದನ್ನು ಯಾವುದೇ ಕಾರಣಕ್ಕೆ ಸರ್ಕಾರ ಆಗಲಿ ಅಥವಾ ನಾಗರಿಕ ಸಮಾಜ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಘಟನೆಯ ಕುರಿತಂತೆ ಪ್ರಧಾನಮಂತ್ರಿಗಳೇ ಸ್ವತಃ ಹೇಳಿಕೆಯನ್ನು ಕೊಟ್ಟ ನಂತರ ಮತ್ತು ಇದಕ್ಕೆ ಪರಿಹಾರ ರೂಪದ ವಿಷಯಗಳನ್ನು ಅವರು ಹೇಳಿದ ನಂತರ ವಿದ್ಯಾರ್ಥಿ ಸಮುದಾಯ ಇದಕ್ಕೆ ಪೂರಕವಾಗಿ ಸ್ಪಂದನವನ್ನು ಮಾಡಬೇಕಾಗಿರುವಂಥದ್ದು ಅಗತ್ಯ ಇದೆ. ದೇಶದ ಯುವ ಸಮುದಾಯ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸವನ್ನು ಇಟ್ಟಿದೆ. ತಕ್ಷಣ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಿಂದ ಏನು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಮತ್ತು ಕೆಲವು ಅಧಿಕಾರಿಗಳನ್ನು ಈಗಾಗಲೇ ವರ್ಗಾವಣೆ ಮಾಡುವಷ್ಟರ ಮಟ್ಟಿಗೆ ಸರ್ಕಾರ ಮುಂದೆ ಏನು ಹೋಗಿದೆ, ಇದನ್ನು ಅರ್ಥ ಮಾಡಿಕೊಂಡು ನರೇಂದ್ರ ಮೋದಿಯವರ ಭಾವನೆಗಳಿಗೆ ವಿದ್ಯಾರ್ಥಿ ಸಮುದಾಯ ಸ್ಪಂದಿಸಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಪರೀಕ್ಷೆಗಳು, ನೀಟ್ ಮಾತ್ರ ಅಲ್ಲ, ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗದಂತೆ ತಡೆಗಟ್ಟುವಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಇವತ್ತು ತೆಗೆದುಕೊಳ್ಬೇಕಾಗಿದೆ. ನಾವಿವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅಷ್ಟು ಸೋರಿಕೆ ಆಗಿದೆ, ಇಷ್ಟು ಸೋರಿಕೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಈ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ KPSCಯಲ್ಲಿ ಆಗಿರುವಂಥ ಹಗರಣಗಳು, ದಿನದಿಂದ ದಿನಕ್ಕೆ ಒಂದೊಂದೇ ಹಗರಣಗಳು KPSCನಲ್ಲಿ ಇವತ್ತು ಬರ್ತಾ ಇದೆ. ಸರ್ಕಾರ ಇದನ್ನು ಕಟ್ಟುನಿಟ್ಟಾಗಿ ಇದನ್ನು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು ಇವತ್ತಿನ ಅನಿವಾರ್ಯತೆ ಇದೆ. BJP ಮತ್ತು ವಿಶೇಷವಾಗಿ ನಾನು, ಸುರೇಶ್ ಕುಮಾರ್, ವಿರೋಧ ಪಕ್ಷದ ನಾಯಕರು ನಾವೆಲ್ಲರೂ ಕೂಡ KPSC ಕುರಿತಂತೆ ವಿಧಾನಸಭೆ ಒಳಗೂ ಕೂಡ ಚರ್ಚೆಯನ್ನು ಮಾಡಿದ್ವಿ. ಆ ಚರ್ಚೆಯ ನಂತರವೂ ಕೂಡ ಒಂದೊಂದೇ ಹಗರಣಗಳು ಇವತ್ತು KPSCಗೆ ಸಂಬಂಧಪಟ್ಟಂತೆ ಬರ್ತಾ ಇದೆ. ಕರ್ನಾಟಕದ ವಿದ್ಯಾರ್ಥಿಗಳ ಆಕ್ರೋಶ ಹೊಡೆಯಲಿಕ್ಕಿಂತ ಮುಂಚೆ KPSCಯನ್ನು ದುರಸ್ತಿ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ ಇದೆ. ಇವತ್ತು 70,000 ನೇಮಕಾತಿಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗಿರುವಂಥ ಸಂದರ್ಭದಲ್ಲಿ ಇನ್ನೊಂದು ಹಗರಣಗಳು ಹೊರಗೆ ಬರಬಾರ್ದು. KPSC ಅಷ್ಟೇ ದೊಡ್ಡ ಜವಾಬ್ದಾರಿತ ಸ್ಥಾನದಲ್ಲಿ ಇಟ್ಟುಕೊಂಡು ಈ ಎಲ್ಲ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಬೇಕಾಗಿರುವಂಥದ್ದು KPSCಯ ಕರ್ತವ್ಯ ಇದೆ. ಈ ಕುರಿತಂತೆ ಒಂದು ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ನಾನು ಆಶಿಸ್ತೇನೆ. ಈಗಾಗಲೇ ರಾಜ್ಯದ ರಾಜ್ಯಾಧ್ಯಕ್ಷರು ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತಂಡಗಳನ್ನು ರಚನೆ ಮಾಡಿದ್ದಾರೆ. ಸೋಮವಾರದ ನಂತರ ನಮ್ಮ ತಂಡದ ಪ್ರವಾಸವನ್ನು ನಾವು ಏನು 5-6 ಜಿಲ್ಲೆಗಳಿಗೆ ಕೊಟ್ಟಿದ್ದೇವೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಥಳ ಭೇಟಿಯನ್ನು ಮಾಡಿ ರಾಜ್ಯಾಧ್ಯಕ್ಷರಿಗೆ ವಿಷಯವನ್ನು ಮುಂದಿಡ್ತೇವೆ. ಇದರ ವರದಿಯನ್ನು ಆಧಾರವಾಗಿಟ್ಟುಕೊಂಡು ವಿಧಾನಸಭೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಬೇಕು ಅಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಏಕಾಏಕಿಯಾಗಿ ತುಪ್ಪ ಮತ್ತು ಇದರ ಬೆಲೆಯನ್ನು ಜಾಸ್ತಿ ಮಾಡಿರುವಂಥದ್ದು ನನಗೆ ಅರ್ಥ ಆಗ್ತಿಲ್ಲ. ಈ ಸರ್ಕಾರ ಬಂದಾಗಿನಿಂದ ಪ್ರತಿ ಮಧ್ಯಮ ವರ್ಗ ಉಪಯೋಗಿಸುವಂಥ ಎಲ್ಲ ವಸ್ತುಗಳನ್ನು ಪದೇ ಪದೇ ರೇಟನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು. ಹಾಲಿನ ಬೆಲೆಯನ್ನು 4 ರೂಪಾಯಿ ಜಾಸ್ತಿ ಮಾಡಿದರು. ಇವತ್ತು ತುಪ್ಪದ ಬೆಲೆಯನ್ನು 15 ರೂಪಾಯಿಗಿಂತ ಹೆಚ್ಚು ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥ ಕ್ರಮ. ಅಬ್ಕಾರಿ ಸುಂಕಗಳನ್ನು ಇವತ್ತು ಜಾಸ್ತಿ ಮಾಡಿರುವಂಥದ್ದು. ಕಂದಾಯ ಇಲಾಖೆ ಎಲ್ಲ ಕಾಗದ ಪತ್ರಗಳ ಬೆಲೆಯನ್ನು ಸರ್ಕಾರ ಏಕಾಏಕಿ ಜಾಸ್ತಿ ಮಾಡಿರುವಂಥದ್ದು. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇವತ್ತು ಸರ್ಕಾರ ಟ್ಯಾಕ್ಸನ್ನು ಜಾಸ್ತಿ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ
ಮಧ್ಯಮ ವರ್ಗದ ಮೇಲೆ ಬರೆಯನ್ನು ಎಳೆಯುವಂಥ ಪ್ರಯತ್ನವನ್ನು ನಿರಂತರವಾಗಿ ಸರ್ಕಾರ ಮಾಡ್ತಾ ಇದೆ. ಸರ್ಕಾರಕ್ಕೆಲ್ಲೂ ಕೂಡ ಮಧ್ಯಮ ವರ್ಗದ ಹಿತವನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ಯಾವ ಹಂತದಲ್ಲೂ ಕೂಡ ಅನ್ನಿಸ್ತಿಲ್ಲ. ಪದೇ ಪದೇ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡ್ತಾ ಅವರ ಬದುಕಿಗೆ ಒಂದು ರೀತಿ ಸರ್ಕಾರ ಕಲ್ಲನ್ನು ಹಾಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಬಂದಿದೆ. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ಯಾವ್ಯಾವ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದರೆ ಇದನ್ನು ಮರುಪರಿಶೀಲನೆ ಮಾಡಿ ತಕ್ಷಣ ಮಧ್ಯಮ ವರ್ಗದ ಬಡವರ ನೆರವಿಗೆ ಸರ್ಕಾರ ಬರಬೇಕು. ಬೆಲೆ ಏರಿಕೆಯನ್ನು ಮಾಡಿಯೇ ಈ ಸರ್ಕಾರವನ್ನು ನಡೆಸ್ತೀವಿ ಎನ್ನುವಷ್ಟರ ಮಟ್ಟಿಗೆ ಇವತ್ತು ಸರ್ಕಾರ ಮುಂದಾಗಿರುವಂಥದ್ದು ಸರಿಯಲ್ಲ. ಇದನ್ನು ಮರುಪರಿಶೀಲಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ.